ಸ್ವಯಂ ಘೋಷಿತ ಡಾಕ್ಟರ್ ಪ್ರವೀಣ್ ಅಟ್ಟಹಾಸ. ತಾವೇ ಡಾಕ್ಟರ್ ನನಗೆ ಗೊತ್ತು, ಅದಕ್ಕೆ ಕೇಳತ್ತೀನಿ. ನೀವೇ ರೀ ಸರ್ ನಿಮ್ಮದು? ಹೌದ್ರಿ. ಇಲ್ಲ, ನಾವು ಡಾಕ್ಟರ್ ಒಬ್ರು ಭೇಟಿ ಆದ್ರೆ ಕೇಳ್ತೀನಿ. ಮುದುಕನಿಗೆ 6 ಬೇದಿ ಮಾತ್ರೆ ಕೊಟ್ಟ ನರಸಿಂಗ ಭೂಪ. ಟಿಎಚ್ಒ ರಾಜಶೇಖರ ಕೋಳಿಕಾರ ಹಾಗೂ ಡಾಕ್ಟರ್ ನವೀನ್ ಮೌನ ಸಮ್ಮತಿ. ತಾಂಬಾ ಸಿಎಚ್ಒ ಪ್ರವೀಣ್ ದಪ್ಪಾಳಿಕೆ. ನಮಸ್ಕಾರ. ಇಂದಿನ ಜೈ ಕರ್ನಾಟಕ ಟೈಮ್ಸ್ ವಿಶೇಷ ವರದಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗ ಸಾವಿನ ಮನೆಯಾಗ್ತಾ ಇದೆಯಾ ಎಂಬ ಆತಂಕ ಮೂಡಿದೆ. ನರ್ಸಿಂಗ್ ಓದಿದ ಒಬ್ಬ ಸಾಮಾನ್ಯ ಸಿಬ್ಬಂದಿ ಅಲ್ಲಿ ಎಂಬಿಬಿಎಸ್ ಡಾಕ್ಟರ್ ಅವತಾರ ಎತ್ತಿದ್ದಾನೆ. ಇದಕ್ಕೆ ಸಾಥ್ ಕೊಡ್ತಾ ಇರುವುದು ಸ್ವತಃ ತಾಲೂಕು ವೈದ್ಯಾಧಿಕಾರಿಗಳ. ನೋಡಿ ವಿಶೇಷ ವರದಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಸರ್ಕಾರಿ ಆಸ್ಪತ್ರೆ ಈಗ ಅಕ್ರಮಗಳ ಅಖಾಡವಾಗಿದೆ. ಇಲ್ಲಿ ಸಿಎಚ್ಒ ಪ್ರವೀಣ್ ಎಂಬ ನರ್ಸಿಂಗ್ ಕಲಿತ ಭೂಪ ತಾನೇ ಮಹಾನ್ ವೈದ್ಯ ಅಂತ ಹೇಳಿ ಒಪಿಡಿಯಲ್ಲಿ ಕುಳಿತು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿದ್ದಾನೆ. ಅಚ್ಚರಿ ಅಂದ್ರೆ ಈತನಿಗೆ ಇಂಡಿ ಟಿಎಚ್ಒ ಡಾಕ್ಟರ್ ರಾಜಶೇಖರ ಕೋಳಿಕಾರ ಹಾಗೂ ತಾಂಬಾ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ನವೀನ್ ಅವರ ಪೂರ್ಣ ಬೆಂಬಲವಿದೆಯಾ ಎಂಬ ಆರೋಪ ಕೇಳಿಬಂದಿದೆ. ಈ ಪ್ರವೀಣ್ ಎಂಬಾತ ರೋಗಿಗಳ ಮುಖ ನೋಡಿ ಔಷಧಿ ನೀಡುವ ದೇವಮಾನವನಂತೆ ಆಡ್ತಾ ಇದ್ದ. ಹೊರಗಿನ ಮೆಡಿಕಲ್ ಶಾಪ್ಗಳಿಗೆ ಔಷಧಿ ಬರೆದುಕೊಟ್ಟು ಕಮಿಷನ್ ಪಡೆಯುವ ದಂಧೆಯು ಇಲ್ಲಿ ಜೋರಾಗಿ ನಡೀತಾ ಇದೆ. ಅದೇ ಹೊರಗಿನ ಮೆಡಿಸಿನ್ ಅಲ್ಲಿ ಇಲ್ಲಿ ದವಾಖಾನೆ ಅಲ್ಲಿ ಅಂತ ಒಟ್ಟು ಅಲ್ಲಿ ತಂದು ನಮ್ಗೆ ಇಂಜೆಕ್ಷನ್ ಕೊಡ್ತಾರೆ. ಎಷ್ಟು ತರ್ಸ ಹೊರಗಿನ ಔಷಧ ಅವರು ಎಲ್ಲ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವರು. ಸರ್ ಏನು ಔಷಧ ಇಲ್ಲ ಅಂತ ಹೇಳ್ತಾರೆ. ಟ್ಯಾಬ್ಲೆಟ್ ಯಾರು ಕೊಡ್ತಾರೆ ಇದು ಮಾಡಿ ಇಲ್ಲಿ ಬೇಕಾದ್ರೆ ಹೊರಗಿನ ತರ್ಸ ಅಲ್ಲಿ ಅಂಗಡಿ ಅದಲ್ರಿ ಒಟ್ಟು ಅಲ್ಲಿ ಡೀಲ್ ಮಾಡ್ತಾರೆ. ಮುಂದಿನ ಮೆಡಿಕಲ್ ಜೊತೆ ಇಲ್ಲಿ ಹೋಗಿ ಶಿಫ್ಟ್ ಮಾಡ್ತಾರೆ ಗೊತ್ತಿಲ್ಲ ಏನಿಲ್ಲ ರೀ. ಇದು ಸಲನ ಸಲಕ ಟ್ಯೂಬ್ ಸಲನ್ ಇದ್ರೆ ಇದು ಬರ್ತಾರಲ್ಲ ಸರ್. ಹೌದು. 20 ರೂಪಾಯಿ ಅಲ್ಲಿ ತರಿಸ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಹೋಗಿ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಅಧಿಕಾರಿಗಳಾದಂತಹ ಡಾಕ್ಟರ್ ರಾಜಶೇಖರ್ ಕೋಳೆಕಾರ ಮತ್ತು ಡಾಕ್ಟರ್ ನವೀನ್ ಅವರು ಈತನ ಅಕ್ರಮವನ್ನ ಕಂಡು ಕಾಣದಂತೆ ಇರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಜಾಲದ ವಿರುದ್ಧ ಜಿಲ್ಲಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಈ ಸ್ವಯಂ ಘೋಷಿತ ಸಿಎಚ್ಒ ಪ್ರವೀಣ್ ಜೊತೆ ಟಿಎಚ್ಒ ರಾಜಶೇಖರ್ ಕೋಳೆಕಾರ ಹಾಗೂ ತಾಂಬಾ ಆಸ್ಪತ್ರೆ ಡಾಕ್ಟರ್ ನವೀನ್ ಶಾಮೀಲು ಇದ್ದಾರೆ ಎನ್ನುವುದು ತನಿಖೆ ಮಾಡಬೇಕಾಗುತ್ತೆ ಎನ್ನುವುದು ಸಂಘಟನಾಕಾರರು ಹಾಗೂ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಏನಾಗೈತ್ರಿ ಸರ್ ತಾಂಬಾ ಸರ್ಕಾರ ದವಾಖಾನೆ ಸಮಸ್ಯೆ ರೀ? ಈಗ ಇಂಡಿ ತಾಲೂಕಿನಾದ್ಯಂತ ಸುಮಾರು ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರದೊಳಗಡೆ ಸಿಎಚ್ ಅನ್ನುವಂತ ಒಂದು ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಆ ಸಿಎಚ್ಒಗಳ ಕೆಲಸ ಏನಪ್ಪಾ ಅಂದ್ರೆ ವೈದ್ಯಾಧಿಕಾರಿಗಳು ಏನಿರ್ತಾರೆ MBBS ಕಲ್ತಿರ್ತಕ್ಕಂಥ ಅವ್ರಿಗೆ ಮಾರ್ಗದರ್ಶನದೊಳಗೆ ಇವರು ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಅವರು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನುವಂಥದ್ದು ಇವತ್ತು ಸರ್ಕಾರದ ನಿಯಮಾವಳಿ ಇರುವಂತದ್ದು. ಅಂತ ಸಂದರ್ಭದೊಳಗೆ ತಾಂಬಾ ಒಳಗೆ ಕಳೆದ 28ನೇ ತಾರೀಕು ನಾವೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ವಿ. ಆ ಸಂದರ್ಭದೊಳಗೆ ಸಿಎಚ್ಒ ಅಂತ ಹೇಳಿ ಒಬ್ರು ಯಾರೋ ವರ್ಕ್ ಮಾಡ್ತಾ ಇದ್ರು. ಇಡೀ ದಿನ ಅವರು ಸರ್ಕಾರಿ ಆಸ್ಪತ್ರೆಗೆ ಯಾರು ಇವತ್ತು ರೋಗಿಗಳು ಬರ್ತಾ ಇದ್ದಾರೆ ಅವ್ರು ಎಲ್ರಿಗೂ ಕೂಡ ಮಾತ್ರೆ ನೀಡುವಂಥದ್ದು, ಟ್ರೀಟ್ಮೆಂಟ್ ನೀಡುವಂಥದ್ದು ಮಾಡುವಂತ ಕೆಲಸ ಅವತ್ತು ಮಾಡ್ತಾ ಇದ್ರು. ಹೀಗಾಗಿ ನಾವು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ನಮ್ಗೆ ಅಧಿಕಾರ ಐತಿ ನಾವು ಅಂತ ಹೇಳಿದ್ರು. ಅದಾದ್ಮೇಲೆ TH ಅವ್ರಿಗೂ ಕೂಡ ಮಾತಾಡೋದು ನಾವು ಇಂಡಿ ಒಳಗೆ ಇಲ್ಲ ಅವರಿಗೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ, ಆಮೇಲೆ ಹಳ್ಳಿ ಒಳಗೆ ಈ ಸಾಂಕ್ರಾಮಿಕ ರೋಗಗಳೇನು ಬರ್ತಾವಲ್ಲ ಆ ಟೈಮ್ನಾಗ ವೈದ್ಯಾಧಿಕಾರಿಗಳ ಮಾರ್ಗದರ್ಶನದೊಳಗೆ ಮಾತ್ರ ಅವ್ರು ಮಾಡಬೇಕು. ಅಂದ್ರೆ ಅವ್ರಿಗೆ OPD ಒಳಗೆ ನೋಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಅವರಿಗೆ ಅಧಿಕಾರ ಇಲ್ಲ ಅಂತ ಮಾತು ಕೂಡ ಹೇಳಿದ್ರು. ಇದಾದ್ಮೇಲೆ TH ಅವ್ರಿಗೆ ನಾವು ಮಾತಾಡಿ ದೂರ ಕೂಡ ಕೊಟ್ಟಿದ್ವಿ. ಆದ್ರೆ ಇದುವರೆಗೂ TH ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಿಂಗಾಗಿ ಇಂಡಿ ತಾಲೂಕಿನಾದ್ಯಂತ ಇಂತಹ ಪ್ರಕರಣಗಳು ಜಾಸ್ತಿ ಆಗಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅಲ್ಲದೇ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರೆ ಮತ್ತೆ ಔಷಧಿ ನೀಡಬೇಕಾದ ಸಂದರ್ಭದಲ್ಲಿ ಎದುರುಗಡೆ ಒಂದು ಮೆಡಿಕಲ್ ಮಾಡ್ಯಾರಲ್ಲಿ, ಎಲ್ಲಿ ತಾಂಬಾ ಆಸ್ಪತ್ರೆ ಎದುರುಗಡೆ ಸಮುದಾಯ ಆರೋಗ್ಯ ಕೇಂದ್ರದ ಎದುರುಗಡೆ ಅಲ್ಲಿ ಅವ್ರು ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟು ಹೊರಗಡೆಯಿಂದ ತರಿಸುವಂತ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ಹಿಂಗಾಗಿ ಅಲ್ಲಿ ಕೂಡ ನಾವು ಸಾರ್ವಜನಿಕರ ಜೊತೆ ಮಾತಾಡಿದ್ವಿ. ಅವರು ಇಲ್ಲ ಸರ್ ನಮ್ಗೆ ಪ್ರತಿ ಸಲ ಬಂದಾಗ್ಲೂ ಹಿಂಗೆ ಮಾಡ್ತಾರೆ, ಹೊರಗಡೆ ಬರ್ಕೊಡ್ತಾರ ಅಂತ ಹೇಳಿ ಅವ್ರು ಹೇಳಿದ್ರಿಂದ ನಾವು ಅದು ಕುರಿತು ಕೂಡ ನಾವು TH ಅವ್ರಿಗೆ ಮಾತಾಡಿದ್ವಿ. TH ಅವ್ರಿಗೆ ಇವತ್ತು ಕೂಡ ಮಾತಾಡಿದ್ರೆ ಅವ್ರು ಇಲ್ಲ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ದಿನ ಸಮಯ ಬೇಕು, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಹಾರಿಕೆ ಉತ್ತರ ನೀಡಾಕತ್ತಾರ. ಹಿಂಗಾಗಿ ಇಡೀ ರಾಜ್ಯದಾದ್ಯಂತ ಇಂಥ ಪ್ರಕರಣಗಳು ಸಾಕಷ್ಟು ಇದಾವೆ. ಇವತ್ತು ಇಂಡಿ ತಾಲೂಕಿನಂತಲ್ಲಂತೂ ಸಾಕಷ್ಟು ಹಿಂದುಳಿದ ಜಿಲ್ಲೆ ತಾಲೂಕು ಅಂತ ಹೇಳಿ ಇವತ್ತು ಏನು ಹೇಳ್ಕೊಂಡಿದ್ವಿ. ಮುಗ್ಧ ಜನ ಇವತ್ತು ಇಂಡಿ ಜಿಲ್ಲೆಯಲ್ಲಿ ಇದ್ದಾರೆ. ಯಾರೋ ವ್ಯವಸಾಯ ಮಾಡುವಂತವ್ರು, ಇನ್ನೊಂದು ಬೇರೆ ಬೇರೆ ಮಾಡುವಂತವ್ರು.
ಬಡವರಂತ ಅಷ್ಟೇನೆ ಇವತ್ತು ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಹೋಗುವಂಥದ್ದು, ಶ್ರೀಮಂತರು ಯಾರು ಹೋಗೋದು. ಹಿಂಗಾಗಿ ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥ ಇಂಡಿ THO ಮತ್ತು ಇಡೀ ಇಂಡಿ ತಾಲೂಕಿನಾದ್ಯಂತ ಇರತಕ್ಕಂಥ ಈ CHOಗಳೇನಿದ್ದಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅವತ್ತು ನಾವು ಹೋದಾಗ ಡ್ಯೂಟಿ ಡಾಕ್ಟರ್ ಕೂಡ ಇರಲಿಲ್ಲ, ಅವ್ರಿಗೂ ಕೂಡ ನಾವು ಫೋನ್ ಮಾಡಿದ್ವಿ, ಇಲ್ಲ ನಮ್ಮ ತಂದೆಗೆ ಹುಷಾರಿಲ್ಲ, ಹಿಂಗಾಗಿ ನಾನು ಬಂದಿಲ್ಲ, ಅದ್ರ ಸಲುವಾಗಿ ಅವರೇ ಟ್ರೀಟ್ಮೆಂಟ್ ಮಾಡಕತ್ತಾರ ಅನ್ನೋ ಮಾತು ಕೂಡ ಅವ್ರು ಹೇಳಿದ್ರು. ಹಿಂಗಾಗಿ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಸರ್ ತಾವು DHO ಗಮನಕ್ಕೆ ತರಬೇಕಾಗಿತ್ತಲ್ಲ ಈ ವಿಷಯವನ್ನ? ನಾವು THO ಅವ್ರ ಗಮನಕ್ಕೆ ತಂದಿದ್ವಿ, ಆದ್ರೆ DHO ಅವ್ರ ಗಮನಕ್ಕೆ ನಾವು ಇನ್ನೂ ಲೆಟರ್ ಕೊಟ್ಟಿಲ್ಲ, ಕೊಡುವಂತ ಕೆಲಸ ಮಾಡ್ತೀವಿ ಇವತ್ತು ನಾಳೆ. CHO ಅಂದ್ರೆ ಅದೇನ್ರಿ? ಹೆಲ್ತ್ ಆಫೀಸರ್ ಅಲ್ಲ, ಅವನು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ. ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತೇಳಿ ಸಾಂಕ್ರಾಮಿಕ ರೋಗಗಳು ಏನ್ ಬರ್ತಾ ಇತ್ತು, ಕಾಲರಾ ಮತ್ತೆ ಇನ್ನಿತರ ಸಮಯದಲ್ಲಿ ಈಗ ಊರೂರಿಗೆ ಅಡ್ಡಾಡಿ ವೈದ್ಯಾಧಿಕಾರಿಗಳ ಮಾರ್ಗದರ್ಶನದೊಳಗೆ ಅವ್ರು ನೀಡಬೇಕಾಗಿರುವಂತ ಟ್ರೀಟ್ಮೆಂಟ್. ಬಟ್ ಅವರೇ ವೈದ್ಯರಲ್ಲ, MBBS ಹಾಕಿದ್ರೆ MBBS ಕಲ್ತವ್ರ ಅವಶ್ಯಕತೆ ಏನೈತಿ? ಇವನೇ ಟ್ರೀಟ್ಮೆಂಟ್ ಮಾಡಾಗಿದ್ದಾರೆ. ನರ್ಸಿಂಗ್ ಮಾಡಿ ವೈದ್ಯರಾಗೋದಕ್ಕೆ ಆಗೋದಿಲ್ಲ, ನರ್ಸಿಂಗ್ ಮಾಡೋದೇ ಅದಕ್ಕೆ ವೈದ್ಯರ ಮಾರ್ಗದರ್ಶನದೊಳಗೆ ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡೋದಷ್ಟೇ ಅವ್ರ ಕೆಲಸ ಇರ್ತೈತಿ. ಹಿಂಗಾಗಿ ಅವರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಏನಿದಾರಲ್ಲ ಅವ್ರು ಇದಕ್ಕೆ ಯೋಗ್ಯರಲ್ಲ ಅನ್ನೋಂಥ ಮಾತು ಮಾತ್ರ ಖಂಡಿತವಾಗಿ ಹೇಳ್ಬೋದು. ಅಂದ್ರೆ ಇವ್ರ ಮೇಲೆ ಕಾನೂನು ಕ್ರಮ ಕಳಬೇಕು ಅಂತ ನೀವು ಹೇಳ್ತಿದ್ರಿ. ಬಟ್ ಅದ್ರ THO ಇಲ್ಲಿವರೆಗೂ ಈ ಪ್ರಕರಣ ನಡೆದ 15-20 ದಿವಸಗಳಾದ್ರೂ ಕೂಡ ಪ್ರಕರಣ ದಾಖಲ ನೀವು ಮಾಡಿರಿ ಅಂತ ಹೇಳ್ತೀರಿ. ಬಟ್ ಅವ್ರು ಯಾವುದೇ ರೀತಿಯ ಕಾನೂನು ಕ್ರಮ ತಗೊಂಡಿಲ್ಲ, ಅವ್ರ ಮ್ಯಾಗ ಆಕ್ಷನ್ ಮಾಡಿಲ್ಲ. ಈಗ ನೀವು DHO ಅವ್ರಿಗೆ ಹೇಳ್ಬಿಟ್ಟು ಇದನ್ನ ಏನಾರ ಒಂದು ವ್ಯವಸ್ಥೆ ಮಾಡ್ಬೋದಲ್ಲ? ಖಂಡಿತವಾಗ್ಲೂ ಆ ಕೆಲಸ ಮಾಡೇ ಮಾಡ್ತೀವಿ. DHO ಅವ್ರಿಗೂ ಕೂಡ ನಾವು ದೂರನ್ನು ದಾಖಲಿಸ್ತೀವಿ. ಹಾಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂತ ಕೂಡ ಕೆಲಸ ಕೂಡ ನಾವು ಮಾಡ್ತೀವಿ. THO ಅವ್ರನ್ನ ಕಾಯುವಂತ ಕೆಲಸ ಮಾಡ್ತಿದ್ದಾರೆ ತಾಲೂಕು ವೈದ್ಯಾಧಿಕಾರಿ. ಹಿಂಗಾಗಿ ಅವ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಅರ್ಥ ಇಲ್ಲ ಅಂತ ಅನಿಸ್ತಾ. ಯಾಕಂದ್ರೆ ನಾವು 15 ದಿನ ಆಯ್ತು ನಾವು ಈ ಬಗ್ಗೆ ಕ್ರಮ ಕೈಗೊಂಡ್ರು. ಹೇಳಿದ್ಮೇಲೂ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇವರು ಅವ್ರ ಜೊತೆ ಶಾಮೀಲಾಗಿ ಅವರಿಂದ ಏನೋ ಸಮಥಿಂಗ್ ಪಡಿತಿರ್ಬೋದು ಅಂತ ನಮ್ಮ ಅನ್ಸುತ್ತೆ. ಈ ಕೋಳೆಕರ್ ಅಂತ ಹೇಳಿ ಅವರು THO ಅವ್ರು ಇದ್ದಾರೆ. ಈಗ ಅಲ್ಲಿ ಎಷ್ಟು ಸಲ ಕಾಲ್ ಮಾಡಿರಿ ಈ ವಿಷಯ? ನಾವು ಒಂದು 5-6 ಸಾರಿ ಕಾಲ್ ಮಾಡಿದ್ದೇವೆ ಅವ್ರಿಗೆ. ಇವತ್ತು ಕೂಡ ಸ್ಪಂದನೆ ಯಾವ ರೀತಿ? ಇಲ್ಲ, ನಮ್ಗೆ ಸಮಯ ಬೇಕು, ನಾನು ಹೇಳ್ತೀನಿ ಅನ್ನೋ ಮಾತು ಮಾತಾಡಿದ್ರೆ ಹೊರತಾಗಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಒಂದ್ ಮಾತು ಕೂಡ ಬಂದಿಲ್ಲ ಅವ್ರು. ಈಗ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಿಮ್ ಮುಂದಿನ ನಡೆ ಏನ್ರಿ? ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವು ಸಂಘಟನೆಯಿಂದ ಹೋರಾಟ ಮಾಡ್ತೀವಿ, ಎಲ್ಲರಿಗೂ ಗಮನ ಸೆಳೆಯುವಂತ ಕೆಲಸ ಮಾಡ್ತೀವಿ. ಮಾನ್ಯ CS ಅವ್ರಿಗೆ ಕೂಡ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಎಲ್ರಿಗೂ ಕೂಡ ಇದ್ರ ಬಗ್ಗೆ ದೂರ ನೀಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋರಿಗೆ ನಾವು ಹಿಂದಕ್ಕೆ ಸರಿಯೋದಿಲ್ಲ ಅನ್ನೋ ಮಾತು ಕೂಡ ಹೇಳ್ತೀವಿ. ತಮ್ಮ ಹೆಸರು? ಚೆನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ.